ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಯಾರೆಲ್ಲ KSRTCಯಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಅಪ್ಲಿಕೇಶನ್ ಹಾಕಿದ್ದೀರ, ಅದ್ರ ಜೊತೆಗೆ ಯಾರ್ಯಾರು ಹುಮ್ನಾಬಾದ್ ಟ್ರ್ಯಾಕ್ ಆಪ್ಷನ್ ಚೂಸ್ ಮಾಡ್ಕೊಂಡಿದ್ದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ, ಅಂಥವರಿಗೆಲ್ಲ ಇವತ್ತಿಂದ ಕರೆಪತ್ರ ಡೌನ್ಲೋಡ್ ಆಗ್ತಾ ಇದ್ದಾವೆ ವೃತ್ತಿ ಪರೀಕ್ಷೆಗಾಗಿ, ಡ್ರೈವಿಂಗ್ ಟೆಸ್ಟಿಗಾಗಿ. ಯಾರ್ಯಾರು ಸ್ಟಾರ್ಟಿಂಗ್ ನಂಬರ್ಗಳಿದ್ದಾವೆ ಅವ್ರದ್ದೆಲ್ಲ ಡೌನ್ಲೋಡ್ ಆಗ್ತಾ ಇದ್ದಾವೆ. ನೆಕ್ಸ್ಟ್ ಡೇಟ್ ಇದ್ದರೆ ಒಂದಲ್ಲಿ ಮೆಸೇಜ್ ಬರುತ್ತೆ. ಯಾವ ಥರ ಅಂಥೇಳಿ ನಿಮ್ಮ ಮೊಬೈಲಿಂದ ನೀವು ಯಾವ ಥರ ಚೆಕ್ ಮಾಡ್ಕೋಬೋದು ಅಂತೇಳಿ ನಾನು ತೋರಿಸ್ಕೊಡ್ತಿದ್ದೀನಿ. ನೋಡಿ, ನಿಮ್ಮ ಮೊಬೈಲಲ್ಲಿ ನೀವು ಯಾವುದೇ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಗೂಗಲ್ಲು. ಇದರಲ್ಲಿ ನೀವು KSRTC ಜಾಬ್ಸ್ ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಅದನ್ನು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಕೋಬೋದು ನೀವು ಇಲ್ಲಿ. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನೀವು ಈ ಒಂದು ಮಾರ್ಕ್ ಇದು ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ ಮೇಲೆ ನೀವು ಸ್ವಲ್ಪ ಮೇಲ್ಗಡೆ ತಗೊಳ್ಳಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರ ಅಂಥೇಳಿ ಇಲ್ಲಿ ಕಾಣ್ತಾ ಇದೆ. ನೋಡಿ, ನೀವು ಇಲ್ಲಿ ವ್ಯೂ ಅಂತೇಳಿ ಕಾಣ್ತಾ ಇದೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ವ್ಯೂ ಮೇಲೆ ಕ್ಲಿಕ್ ಮಾಡಿ. ನಾನು ಕರೆ ಮಾಡಿದೆ. ಇಲ್ಲಿ ನೋಡಿ, ನೋಡಿ, ಕರೆಪತ್ರ ಮುದ್ರಣ ಅಂತೇಳಿ ಕಾಣ್ತಾ ಇದೆ. ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಮದು ರಿಜಿಸ್ಟರ್ ನಂಬರ್ ಇದೆಯಲ್ಲ, ಆ ರಿಜಿಸ್ಟರ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆಯಲ್ಲ, ಆ ಡೇಟ್ ಆಫ್ ಬರ್ತ್ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ನಾಗ ಇರುತ್ತಲ್ವ, ಡೇಟ್ ಆಫ್ ಬರ್ತು ಅದು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ನಾವೊಂದು ನಂಬರ್ ಟೈಪ್ ಮಾಡ್ತೀನಿ, ಯಾವುದೋ ಒಂದು. ಒಂದು ನಂಬರ್ ಟೈಪ್ ಮಾಡಿದ್ದೀನಿ. ಡೇಟ್ ಆಫ್ ಬರ್ತು ಇಲ್ಲಿ 2024 ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಇಯರ್ ಯಾವ್ದು ಇರ್ತದೆ ಹಿಂಗೆ ಮೇಲೆ ಕೆಳಗಡೆ ಮಾಡಿಕೊಂಡ್ರೆ ನಿಮ್ಮದು ಇಯರ್ ಬರುತ್ತೆ. ನಾನು ನಿಮಗೆ ಚೆಕ್ ಮಾಡೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಆಮೇಲೆ ತಿಂಗಳು ಬಂದು ಈ ಥರ ಸೈಡಿಗೆ ಮಾರ್ಕ್ಗಳಿದ್ದಾವೆ. ನೋಡಿ, ಸೈಡಿಗೆ 6 ಮಾರ್ಕು ಕಾಣಿಸ್ತಾ ಇದೆ ಅಲ್ವಾ, ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಮಾರ್ಕ್ ಇದೆ ಅಲ್ವಾ, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತಿಂಗಳು ಚೇಂಜ್ ಆಗ್ತಾ ಇರುತ್ತೆ. ಯಾವ ತಿಂಗಳು ಬೇಕೋ ಆ ತಿಂಗಳಿಗೆ ಹೋಗಿ, ಆಮೇಲೆ ಯಾವ ಡೇಟ್ ಇರುತ್ತೆ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಶರ್ಟ್ ಅಂತೇಳಿದೆಯಲ್ಲ, ಕೆಳಗಡೆ ಶರ್ಟ್ ಅಂತೇಳಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗಿದ್ಮೇಲೆ ಡೇಟ್ ಬರುತ್ತೆ. ಆಮೇಲೆ ತಿರುಗಿ ನೀವು ಆಗಿದ್ಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತೇಳಿ ಇದೆ ನೋಡಿ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಏನು ಬಂತಿಲ್ಲಿ, ತಮಗೆ ಪರಿಶೀಲನಾ ದಿನಾಂಕ ನಿಗದಿಯಾದ ನಂತರ SMS ಸಂದೇಶವು ತಮ್ಮ ಮೊಬೈಲ್ಗೆ ಬರಲಿದ್ದು ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಅಂಥೇಳಿ ಈ ಥರ ಬಂತು. ಅಂದರೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ಗೆ ಇನ್ನೂ ಡೇಟು ಅನೌನ್ಸ್ ಆಗಿಲ್ಲ, ಇನ್ನೂ ಡೇಟ್ ಇನ್ನೂ ಮುಂದೆ ಇದೆ ಅಂಥೇಳಿ. ಈಗ ಯಾರ್ಯಾರು ಡೇಟ್ಗಳು ಅನೌನ್ಸ್ ಆಗಿದ್ದಾವೋ ಹೆಚ್ಚು ಕಡಿಮೆ ಈ ತಿಂಗಳ ಎಂಡ್ವರೆಗೂ ಯಾರ್ಯಾರು ಡೇಟ್ಗಳಿದ್ದಾವೋ ಅವರಿಗೆಲ್ಲರಿಗೂ SMS ಕೂಡ ಬಂದಿದ್ದಾವೆ. ಯಾರ್ಯಾರಿಗೆ SMS ಬಂದಿಲ್ಲ ಅಂತಂದರೆ ಅಂಥವರೆಲ್ಲ ಈ ಥರ ಚೆಕ್ ಮಾಡಿಕೊಂಡು ನಿಮ್ಮ ಡೇಟನ್ನ ಇದು ಮಾಡಿಕೊಂಡು ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಕಮೆಂಟಲ್ಲಿ ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.